ಮಂಗಳೂರಿನ ಸೆಂಟ್ ಅಲೋಷಿಯಸ್ ಸಂಸ್ಥೆಯ ಸಿವಿಲ್ ಸರ್ವಿಸ್ ವಿಭಾಗದ ವತಿಯಿಂದ ರೋಟರಿ ಕ್ಲಬ್ ಮಂಗಳೂರು ಸಹಯೋಗದೊಂದಿಗೆ ಒಂದು ವೃತ್ತಿಯಾಗಿ ನಾಗರಿಕ ಸೇವೆ ಎಂಬ ಬಗ್ಗೆ ವಿಚಾರ ಸಂಕಿರಣ ನಡೆಯಿತು. ಸೆಂಟ್ ಅಲೋಷಿಯಸ್ ಕಾಲೇಜಿನ ರಾಬರ್ಟ್ ಸಿಕ್ವೆರಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿದರು. ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ನಾಗರಿಕ ಸೇವೆಯ ಅಗತ್ಯತೆಯ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. Then you start to take it in good stead, and then you start to take feedback, and then you grow and so I was exposed to urban sector. Then I was CEO Zilla Panchayat Ramnagara, where we were able to pick up something small, but with consistent efforts we were able to 17th 18th rank ಅಲ್ಲಿ ಇದ್ವಿ ನಾವು ಎಜುಕೇಷನ್ ಪಾಸ್ ಪರ್ಸೆಂಟೇಜ್ ಅಲ್ಲಿ. that year with consistent efforts we did put a very conscious effort and strategy, and we became second rank. So this thing was not about the rank, it was about ಈಗ ಒಂದು ಡ್ರೈವರ್ ಲೈಸೆನ್ಸ್ ಬೇಕಂದು ಹೇಳಿದ್ರು 10th ಪಾಸ್ ಬೇಕೇ ಬೇಕು ಆಯಿತಾ. ಸೊ ಅದರಲ್ಲಿ 10th ಪಾಸ್ ಮಾಡೋಕ್ಕಾಗದೇ ಇರುವಂಥ ಕೆಲ ಅದಲ್ಲಿ ದೇ ಆರ್ ಆಲ್ರೆಡಿ ಬಿರಫ್ಟ್ ಆಫ್ ಆಪರ್ಚುನಿಟೀಸ್, ಆ್ಯಂಡ್ ನೌ ವಿ ಆರ್ ಈವನ್ ceasing them away from rest of opportunities. 10th certificate, pass certificate means a lot. ಸೊ ಅವ್ರನ್ನ ಹೆಂಗಾದರೂ ಪಾಸ್ ಮಾಡಿಸ್ಬೇಕು, ಕಾಪಿ ಮಾಡಿಸಿ ಅಲ್ಲ. that's not what we did, but with consistent effort they all needed certain specific interventions and help. ಉರ್ದು ಮೀಡಿಯಂ ಸ್ಕೂಲ್ಸ್ ಇತ್ತು, ಅಲ್ಲಿ ಅವ್ರಿಗೆ ಕನ್ನಡ ಓದಿಸೋರು ದೇ ಡಿಡ್ ನಾಟ್ ನೋ ಉರ್ದು. ಮಂಗಳೂರಿನ ಆದಾಯ ತೆರಿಗೆ ಇಲಾಖೆಯ ರೇಂಜ್ 1ರ ಆಯುಕ್ತರಾದ ಡಾಕ್ಟರ್ ಶಂಕರ್ ಗಣೇಶ್, ಮಂಗಳೂರು ನಗರ ಪೊಲೀಸ್ ಉಪ ಆಯುಕ್ತರಾದ ಮಹೇಶ್ ಕುಮಾರ್, ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಮೀರಾ ಎಸ್ ಪಂಡಿತ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಿಶೇಷ ಉಪನ್ಯಾಸ ನೀಡಿದರು. ನಿಮಗೆ ಏನು ಬೇಕು ಅನ್ನೋ ಒಂದು ನಿರ್ಧಾರವನ್ನು ನೀವು ಮಾಡಬೇಕಾಗ್ತದೆ. ಅದನ್ನು ಇನ್ನೊಬ್ಬರ ಮೇಲೆ ಬಿಟ್ಟಾಗ ಅದು ನಿಮ್ಮದಾಗಿರಲ್ಲ ನಿರ್ಧಾರ. ಮೊದಲನೇದಾಗಿ ನೀವು ಯೋಚನೆ ಮಾಡಿ, ನನಗೇನು ಬೇಕು ಅಂತೇಳಿ ಅದನ್ನು ಹೇಗೆ ಪರ್ಸೀವ್ ಮಾಡಬೇಕು ಅನ್ನೋದು ಮುಂದೆ ಯೋಚನೆ ಮಾಡಿ. ಮೊದಲನೇದಾಗಿ ಏನಾಗ್ತದೆ ಅಂದರೆ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತೇಳಿ, ಏನು ಬೇಕು ನಿಮಗೆ ಅಂತ ನಿಮಗೆ ಗೊತ್ತಿಲ್ಲದಾಗಿರೋದ್ರಿಂದ ಸಮಸ್ಯೆಗಳು ಪ್ರಾರಂಭ ಅಲ್ಲಿಂದ ಆಗ್ತದೆ. ಹಾಗಾಗಿ ನೀವು ಯೋಚನೆ ಮಾಡಿ, ಅಕಸ್ಮಾತ್ ನಿಮಗೆ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ, ವಿವೇಚನೆ ಇಲ್ಲ ಅಂತಂದಾಗ ನೀವು ಇನ್ನೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ, ಯಾರು ನಿಮ್ಮ ಹಿತೈಷಿಗಳಿರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಚರ್ಚೆ ಮಾಡಿ ಏನು ಒಂದು ನಿರ್ಧಾರ ತಗೋಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ನಾನು ವೈಯಕ್ತಿಕ ಅನುಭವ ಹೇಳಬೇಕಾದ್ರೆ, ಈ ಕಾಂಪಿಟೇಟಿವ್ ಸರ್ವಿಸ್ ಎಕ್ಸಾಮ್ಸ್ ಇದೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಸ್ಥಿತಿ ಆಗಿತ್ತು. ನಾವು ಈ ಪೊಲೀಸ್ ಇಲಾಖೆಗೆ ಭರ್ತಿ ಆದ ಮೇಲೆ ನನ್ನ ಕೆಲವು ಸ್ನೇಹಿತರು, ನಗರ ಪ್ರದೇಶದ ಸ್ನೇಹಿತರು ಕೆಲವರು ಹೇಳುವಾಗ ನಮ್ಗೆ ಅರ್ಥ ಆಯಿತು ಇದೊಂದು ಎಕ್ಸಾಮ್ಸ್ ಇದೆ ಅಂತೇಳಿ. ಬಟ್ ನಿಮ್ಮ ಪರಿಸ್ಥಿತಿ ಆಗಿಲ್ಲ. ನಿಮ್ಮ ಮುಂದೆ ವಿಪುಲ ಅವಕಾಶಗಳಿದ್ದಾವೆ. ಆ ವಿಪುಲ ಅವಕಾಶಗಳಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೆ, ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಮನೋಭಾವಕ್ಕೆ ಯಾವುದು ಸೂಟ್ ಆಗುತ್ತೆ ಅಂಥದನ್ನು ನೀವು ಆರಿಸ್ಕೊಳ್ಳಿ. Don't focus on by-hearting things. Don't focus on mugging up just the syllabus for the sake of exams. If you end up focusing only on the syllabus and the exams, your score, the gold medal, etc., then it is only the bag of sand that you are focusing on. If you really want to be analytical in approach, having a reasoning, then it is the Gorkha who identified that it is the bike that is being stolen and not the sand. The sand was only a misleading factor. So if you want to prepare for the civil services exams, you have to reorient your learning. You have to see that you are now focusing on analysis. You all must be aware of the pattern of examination. The preliminary exams and the main exams. The preliminary exam has 2 papers. One is the general studies and other is the ability test. You have negative marking here, 400 marks in all, 200 papers each, 200 marks for each paper. You have negative marking to the extent of 1/3, -1/3 for each wrong answer. ಸೆಂಟ್ ಅಲೋಷಿಯಸ್ ಸಂಸ್ಥೆಯ ಸಿವಿಲ್ ಸರ್ವಿಸ್ ವಿಭಾಗದ ನಿರ್ದೇಶಕರಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ನಾಗರಿಕ ಸೇವೆಯ ಬಗೆಗೆ ತಿಳಿದುಕೊಳ್ಳುವ ಅಗತ್ಯತೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಈ ವಿಚಾರ ಸಂಕಿರಣದ ಸದುಪಯೋಗ ಪಡೆದುಕೊಳ್ಳಿ ಎಂದರು. The ideas we need to have, how we need to prepare for the civil services and what kind of an attitude we need to have. First of all, the questions that she raised, and we need to just know how much we study, but how you study.
I think you all have gathered some important tips, and these tips are very, very important. I think for your future career, as you're all here, all of you, those are registered and interested, those of you come here, and I'm sure you will get the best out of what this session was today. 3 sessions, unfortunately, Dr. Shankar Ganesh could not speak because of his busy schedule. Otherwise, he has written a book. I'm sure we'll get him back again. And at this moment, I would like to especially thank all the Rotarians for giving us this opportunity in the beginning of this academic year. Shall we give them a huge round of applause? So they have been taking a lot of interest. Most of them are our students, and they are here. They would like that our students here would like to do their studies, and especially would give and commit themselves to either UPSC or KPSC, because these services are very, very important. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರೊಟೇರಿಯನ್ ಕಿಶನ್ ಕುಮಾರ್, ಸೆಕ್ರೆಟರಿ ರೊಟೇರಿಯನ್ ಡಾಕ್ಟರ್ ಸಿದ್ಧಾರ್ಥ್ ಶೆಟ್ಟಿ, ರೊಟೇರಿಯನ್ ಡಾಕ್ಟರ್ ಅರ್ಜುನ್ ನಾಯಕ್ ಯುಎಸ್, ರೋಟರಿ ಕ್ಲಬ್ ಕೆರಿಯರ್ ಗೈಡ್ಲೈನ್ಸ್ನ ಚೇರ್ಮನ್ ರೊಟೇರಿಯನ್ ನವೀನ್ ಎನ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.